ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ನೀರಿಲ್ಲ. ನೀರು ಬಿಡೋ ಪರಿಸ್ಥಿತಿಯಲ್ಲಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನೀರಿಲ್ಲದೆ ಬಿಡಕ್ ಸಾಧ್ಯವೇ ಇಲ್ಲ. ಈ CRME ಕೂಡ ತಮಿಳುನಾಡಿನ ಅಧಿಕಾರಿಗಳು ಅಲ್ಲಿರುವಂತಹ ಯಾವಾಗಲೂ ನಮ್ಗೆ ಅನ್ಯಾಯ ಮಾಡ್ತಾರೆ. ಇವರೆಲ್ಲ ತಮಿಳುನಾಡಿನ ಕೈಗೊಂಬೆಗಳಾಗಿದ್ದಾರೆ ಅಂತ ಅನ್ಸಿಕೆ ಇರಲ್ಲ. ಇವರು ವಾಸ್ತವಾಂಶ ಹತ್ಕೋಬೇಕು. 12 TMC ನೀರಿದೆ, ಅದರಲ್ಲಿ ಡೆಡ್ ಸ್ಟೋರೇಜ್. ಮಾರ್ಚ್ ಏಪ್ರಿಲ್ ಕುಡಿಯೋ ನೀರು ಬೆಂಗಳೂರಿಂದ ಹಿಡಿದು ಮಂಡ್ಯ, ಚಾಮರಾಜನಗರ, ಮೈಸೂರು, ರಾಮನಗರ, ಕೊಳ್ಳೇಗಾಲ, ಹೀಗೆ ಎಲ್ಲ ಸಿಟಿಗಳನ್ನು ನೀರು ಕೊಡಬೇಕು. ಅದ್ರ ಜೊತೆಗೆ ಜಲಧಾರೆ ಅಂತೇಳಿ ಒಂದು ಹೊಸ ಸ್ಕೀಮ್ ತಂದು ಹಳ್ಳಿಗೂ ನೀರು ಕೊಡೋ ಮಾಡಿದ್ವಿ. ಅದನ್ನು ಕೂಡ ಕಾವೇರಿ ನೀರನ್ನ ಕೊಡುವಂತ ಸ್ಕೀಮ್ ಮಾಡಿದ್ವಿ. ಅದಕ್ಕೂ ನೀರು ಬೇಕು. ಈಗ ಒಂಥರ ಧೃತರಾಷ್ಟ್ರನ ಪ್ರೇಮಕರ ತಮಿಳುನಾಡಿಗೆ ಬಿಡಿ ಅಂದ್ರೆ ಬಿಡಕ್ ಸಾಧ್ಯನೇ ಇಲ್ಲ. ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು. ಬಿಟ್ರೆ ನಮ್ಮ ಸರ್ಕಾರ ಆಗ್ಲಿ ನಾವು ಕೂಡ ಪ್ರತಿಭಟನೆ ರೈತರ ಜೊತೆ ಸೇರ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ನೀರಿಲ್ಲ. ನೀರು ಬಿಡೋ ಪರಿಸ್ಥಿತಿಯಲ್ಲಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನೀರಿಲ್ಲದೆ ಬಿಡಕ್ ಸಾಧ್ಯವೇ ಇಲ್ಲ. ಈ CRME ಕೂಡ ತಮಿಳುನಾಡಿನ ಅಧಿಕಾರಿಗಳು ಅಲ್ಲಿರುವಂತಹ ಯಾವಾಗಲೂ ನಮ್ಗೆ ಅನ್ಯಾಯ ಮಾಡ್ತಾರೆ. ಇವರೆಲ್ಲ ತಮಿಳುನಾಡಿನ ಕೈಗೊಂಬೆಗಳಾಗಿದ್ದಾರೆ ಅಂತ ಅನ್ಸಿಕೆ ಇರಲ್ಲ. ಇವರು ವಾಸ್ತವಾಂಶ ಹತ್ಕೋಬೇಕು. 12 TMC ನೀರಿದೆ, ಅದರಲ್ಲಿ ಡೆಡ್ ಸ್ಟೋರೇಜ್. ಮಾರ್ಚ್ ಏಪ್ರಿಲ್ ಕುಡಿಯೋ ನೀರು ಬೆಂಗಳೂರಿಂದ ಹಿಡಿದು ಮಂಡ್ಯ, ಚಾಮರಾಜನಗರ, ಮೈಸೂರು, ರಾಮನಗರ, ಕೊಳ್ಳೇಗಾಲ, ಹೀಗೆ ಎಲ್ಲ ಸಿಟಿಗಳನ್ನು ನೀರು ಕೊಡಬೇಕು. ಅದ್ರ ಜೊತೆಗೆ ಜಲಧಾರೆ ಅಂತೇಳಿ ಒಂದು ಹೊಸ ಸ್ಕೀಮ್ ತಂದು ಹಳ್ಳಿಗೂ ನೀರು ಕೊಡೋ ಮಾಡಿದ್ವಿ. ಅದನ್ನು ಕೂಡ ಕಾವೇರಿ ನೀರನ್ನ ಕೊಡುವಂತ ಸ್ಕೀಮ್ ಮಾಡಿದ್ವಿ. ಅದಕ್ಕೂ ನೀರು ಬೇಕು. ಈಗ ಒಂಥರ ಧೃತರಾಷ್ಟ್ರನ ಪ್ರೇಮಕರ ತಮಿಳುನಾಡಿಗೆ ಬಿಡಿ ಅಂದ್ರೆ ಬಿಡಕ್ ಸಾಧ್ಯನೇ ಇಲ್ಲ. ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು. ಬಿಟ್ರೆ ನಮ್ಮ ಸರ್ಕಾರ ಆಗ್ಲಿ ನಾವು ಕೂಡ ಪ್ರತಿಭಟನೆ ರೈತರ ಜೊತೆ ಸೇರ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ನೀರಿಲ್ಲ. ನೀರು ಬಿಡೋ ಪರಿಸ್ಥಿತಿಯಲ್ಲಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನೀರಿಲ್ಲದೆ ಬಿಡಕ್ ಸಾಧ್ಯವೇ ಇಲ್ಲ. ಈ CRME ಕೂಡ ತಮಿಳುನಾಡಿನ ಅಧಿಕಾರಿಗಳು ಅಲ್ಲಿರುವಂತಹ ಯಾವಾಗಲೂ ನಮ್ಗೆ ಅನ್ಯಾಯ ಮಾಡ್ತಾರೆ. ಇವರೆಲ್ಲ ತಮಿಳುನಾಡಿನ ಕೈಗೊಂಬೆಗಳಾಗಿದ್ದಾರೆ ಅಂತ ಅನ್ಸಿಕೆ ಇರಲ್ಲ. ಇವರು ವಾಸ್ತವಾಂಶ ಹತ್ಕೋಬೇಕು. 12 TMC ನೀರಿದೆ, ಅದರಲ್ಲಿ ಡೆಡ್ ಸ್ಟೋರೇಜ್. ಮಾರ್ಚ್ ಏಪ್ರಿಲ್ ಕುಡಿಯೋ ನೀರು ಬೆಂಗಳೂರಿಂದ ಹಿಡಿದು ಮಂಡ್ಯ, ಚಾಮರಾಜನಗರ, ಮೈಸೂರು, ರಾಮನಗರ, ಕೊಳ್ಳೇಗಾಲ, ಹೀಗೆ ಎಲ್ಲ ಸಿಟಿಗಳನ್ನು ನೀರು ಕೊಡಬೇಕು. ಅದ್ರ ಜೊತೆಗೆ ಜಲಧಾರೆ ಅಂತೇಳಿ ಒಂದು ಹೊಸ ಸ್ಕೀಮ್ ತಂದು ಹಳ್ಳಿಗೂ ನೀರು ಕೊಡೋ ಮಾಡಿದ್ವಿ. ಅದನ್ನು ಕೂಡ ಕಾವೇರಿ ನೀರನ್ನ ಕೊಡುವಂತ ಸ್ಕೀಮ್ ಮಾಡಿದ್ವಿ. ಅದಕ್ಕೂ ನೀರು ಬೇಕು. ಈಗ ಒಂಥರ ಧೃತರಾಷ್ಟ್ರನ ಪ್ರೇಮಕರ ತಮಿಳುನಾಡಿಗೆ ಬಿಡಿ ಅಂದ್ರೆ ಬಿಡಕ್ ಸಾಧ್ಯನೇ ಇಲ್ಲ. ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು. ಬಿಟ್ರೆ ನಮ್ಮ ಸರ್ಕಾರ ಆಗ್ಲಿ ನಾವು ಕೂಡ ಪ್ರತಿಭಟನೆ ರೈತರ ಜೊತೆ ಸೇರ್ಕೋಬೇಕಾಗುತ್ತೆ.